ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಡೈಲಿ ಲಾಗ್ ಮಾಡ್ತೀನಿ. ನಾನು ಡೈಲಿ ಮಾಡಲ್ಲ, ನಾನು ಗುರುವಾರ ಒಂದಿನನೇ ಲಾಗ್ ಮಾಡೋದು ಜಾಸ್ತಿ ಇದೆ. ಯಾಕೆ ನನಗೆ ಕೆಲಸ ಪೂಜೆ ಎಲ್ಲ ಇರ್ತಲ್ಲ, ಅವಾಗ ನನಗೆ ಲಾಗ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ಇವತ್ತು ಗುರುವಾರ, ಇವತ್ತು ಅದೇ ಬೇರೆ ಇವತ್ತು ಪೌರ್ಣಮಿ ಬೇರೆ. ನೋಡಿ ಏನು ಮಾಡ್ತೀನಿ ಅಂತ. ಇವತ್ತು ಬೇರೆ ಧೂಪ ಹಾಕ್ಬೇಕು ಬೇರೆ. ನಾನು ಮೊನ್ನೆ ಅಮಾವಾಸ್ಯೆಲಿ ಧೂಪ ಹಾಕೋಕ್ಕಾಗಿಲ್ಲ, ಯಾಕೋ ನನಗೆ ಹುಷಾರಿಲ್ಲ ಅಂತ ನಾನು ಪೂಜೆನೇ ಮಾಡಿಲ್ಲ ಅಮಾವಾಸ್ಯೆಲಿ. ಅದಕ್ಕೆ ಇವತ್ತು ನಾನು ಗುರುವಾರ ಧೂಪ ಹಾಕಿ ನೋಡಿ ಏನೇನು ಮಾಡ್ತೀನಿ ಅಂತ ನೋಡಿ. ಫಸ್ಟ್ ನಾನು ಬಾಗಿಲೆಲ್ಲ ರಂಗೋಲೆಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಬಂದಿದ್ದೀನಿ. ಆಮೇಲೆ ನೋಡಿ ಏನೇನು ಮಾಡ್ತೀನಿ ಅಂತ. ಎಲ್ಲರೂ ಕೇಳ್ತಾ ಇರ್ತಾರೆ ಡೈಲಿ ಲಾಗ್ ಮಾಡಿ ಯಾಕಂತ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ, ಅಲ್ಲಿಗೆಲ್ಲ ಅರ್ಶಿನ ಕುಂಕುಮ ರಂಗೋಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಮುಗೀತು. ಈ ರಂಗೋಲಿ ಒಂದು ಹಾಫ್ ಆನ್ ಅವರ್ ಅಷ್ಟೇನಾ ನೋಡಿ. ನಮ್ಮ ಮೂಟಿ ಹತ್ರ ಇರಲ್ಲ, ನಮ್ಮ ಪುಳ್ಳಿ ಹತ್ರ ನೋಡಿ. ನೀವು ನೋಡಿ ಬದಲು ಲಾಸ್ಟ್ ಟೈಮ್ ಈಗ ತೊಗೊಂಡು ಬಂದಿದ್ದೆ ನಾನು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡೆ ನೋಡಿ. ಏನೇನು ಚೆನ್ನಾಗಿಲ್ಲ ಕ್ವಾಲಿಟಿದು ಅಲ್ವಾ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ನೋಡಿ. ನೀವು ಫಿದಾ ಆಗ್ಬಿಡ್ತೀರಾ. ಫಿದಾ ಎಲ್ಲರಿಗೂ ಪರವಾಗಿಲ್ಲ. ನನಗೆ ದೇವ್ರು ತರಬೇಕು. ನನಗೆ ಜ್ವರ ಬಂದಾಗಿಂದ ಏನು ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ. ವಾಸ ಇದು ಬಂದು ಮೀಶೋಲ್ಲಿ ತೊಗೊಂಡು ಬಂದಿದ್ದು ನಾನು. ಇದೇನು ಗೊತ್ತಾ ಇದು ನೋಡಿ. ಹಿಂಗೆ ತೆಗೆದು ಇದು ಓಪನ್ ಆಗುತ್ತೆ. ನಮ್ಮನೆ ಕುಳ್ಳಿ ಆಡಲ್ವಾ, ನಾನು ಸಾಂಬ್ರಾಣಿ ಹಾಕಿ ಇಟ್ಬಿಟ್ಟು ನಾನು ಆಚೆ ಗೀಚೆ ಹೋಗಿತ್ತೇನೋ ಅದ್ರ ಬಂದು ಮುಸ್ತೋಡ್ತಲ್ಲ, ಅದು ಮೂತಿ ಗೀಚಿ ಸುಟ್ಕೊಂಡ್ರೆ. ಅದಕ್ಕೆ ಇದು ಬೇಡ, ಇದು ಇನ್ಮೇಲೆ ಅದು ಬೇಡ. ಇದು ಹಂಗಲ್ಲ, ಇದು ನೋಡಿ ಈ ಥರ ತುಂಬ ಚೆನ್ನಾಗೈತೆ. ರಾಯರಿಗೆ ಇದು ಧೂಪ ಹಾಕೋಕ್ಕೆ. ಧೂಪ ಹಾಕೋದಿಲ್ಲ ಅಂದ್ರೂ ಧೂಪ ಹಾಕೋದು ನಾನು ಮಣ್ಣಿಗೆ ಇಟ್ಕೊಂಡಿದ್ದೀನಿ. ನಾನು ಅಮಾಸೆಗೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಸಾಂಬ್ರಾಣಿ ಹಾಕ್ತೀನಿ ಅಮಾಸೆಗೆಲ್ಲ ನಾನು. ಯಾಕೆ ಈ ಅಮಾಸೆಲ್ಲ ಹಾಕೋಕ್ಕಾಗಿ ನನಗೆ ಹುಷಾರಿಲ್ಲ ಅಂತ. ಇವತ್ತು ಗುರುವಾರ ಪೌರ್ಣಮಿ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ, ಪೌರ್ಣಮಿ ಅಮಾಸೆಗೆ ಎಲ್ಲ ಏನು ಮಾಡ್ತೀನಿ, ಉಪ್ಪು ಬಾಟ್ಲನ್ನ ಚೇಂಜ್ ಮಾಡ್ತೀನಿ. ಉಪ್ಪು ಬಾಟ್ಲು ಅಂದರೆ ನೀವು ಮುಂಚೆ ಒಂದ್ಸಲ ಹೇಳಿದ್ದೀನಿ ನಾನು. ಇದು ಕಲ್ಲುಪ್ಪು. ಇದು ನಾನು ಏನಕ್ಕೂ ಯೂಸ್ ಮಾಡೋಲ್ಲ, ನಾನು ಇದಕ್ಕಂತಲೇ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಏನು ಮಾಡ್ತೀವಿ ಗೊತ್ತಾ, ಅಮಾವಾಸ್ಯೆ ಹುಣ್ಣಿಮೆಗೆ ಬಂದು ನಾವು ಇದನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ಬೇಕಂದ್ರೆ ನಾವು ಇದನ್ನು ಯೂಸ್ ಮಾಡಲ್ಲ. ಇದು ನಾನು ಒಂದು ಪಾತ್ರೆ, ನಾನು ಇದರಲ್ಲಿ ಎಷ್ಟಿದ್ರು ನಾನು ಇದನ್ನು ಸ್ವಲ್ಪನೇ ಇದೆ, ಜಾಸ್ತಿ ಇದ್ರೆ ನಾನು ಹಾಕಲ್ಲ. ಪುಡಿ ಉಪ್ಪು ಸುಮ್ಮನೆ ಹೇಳ್ಬಾರ್ದು, ಸ್ವಲ್ಪ ಇದೆಲ್ಲ ಇದನ್ನು ಹಾಕ್ಬಿಡ್ತೀನಿ ನೀರಲ್ಲಿ. ನಾನು ತುಪ್ಪದ ಹಾಕ್ತೀನಿ ಮಾಡೋದು ಇವರಿಗೆ ತುಂಬ ಇಷ್ಟ. ದೇವ್ರಿಗೆ ಮಾತ್ರ ನಾನು ರಾಯರಿಗೆ ಅಂತಲೇ ಎಲ್ಲಾದ್ರೂ ಈ ಥರ ತುಪ್ಪದ್ದು ಆರ್ತಿಗೆ ಮಾಡೋದು ಜಾಸ್ತಿ. ನಾನು ಇವಾಗ ನಾನು ರಾಯರಿಗೆ 11 ವಾರ ಮುಡುಕು ಕಟ್ತೀನಿ. ಲಾಸ್ಟ್ ವಾರದಲ್ಲಿ ನೋಡ್ಬೋದು ಮುಡುಕು ಹೆಂಗೆ ಕಟ್ಟಿ ಅಂತ. ಇವಾಗ ನನಗೆ ಮುಡುಕು ಕಟ್ತೀನಿ. ಏನಂದ್ರೆ ಇದಕ್ಕೆ ಅಕ್ಷತೆ ಹಾಕ್ತೀನಿ, ಅರ್ಶಿನ ಕುಂಕುಮ ಸ್ವಲ್ಪ ಗಂಧ. ನಮಗೆ ನಾವೆಷ್ಟು ಅಕ್ಕಿ ಕಟ್ತೀವೋ ಅಷ್ಟು ಕಾಸು ಇಟ್ಬಿಟ್ಟು ನಾವು ರಾಯರಿಗೆ ಬೃಂದಾವನ ಇಡ್ತೀವಿ ನೋಡಿ. ಕಂಟಾಗಿಲ್ಲ ಅಕ್ಷತೆ ಅರ್ಶಿನ ಕುಂಕುಮ ಗಂಧ. ಇದಕ್ಕೆ ನಾವು ರಾಯರಿಗೆ ಬೇಡ್ಕೋಬೇಕು. ನನಗಂತೂ ನಿಜವಾಗಿ ಹೇಳ್ತೀನಿ, ತುಂಬಾ ಒಳ್ಳೆಯದಾಗಿದೆ, ಇಲ್ಲ ಅಂತ ಹೇಳಲ್ಲ. ನನಗೆ ಇಷ್ಟು ಹಾಲು ಸಾಕು, ನನಗೆ ಇನ್ನೂ ಮುಂದೆ ಒಳ್ಳೆಯದಾಗುತ್ತೆ ಜಾಸ್ತಿ. ಅದಕ್ಕೋಸ್ಕರ ನಾನು ರಾಯರಿಗೆ ನನ್ನ ಮಗಳಿಗೆ ಹೇಳ್ತೀನಿ, ಅವಳಿಗೆ ಯಾವಾಗ ಹೇಳ್ತೀನಿ ರಾಯರಿಗೆ ಮುಡುಕು ಕಟ್ಟು. ಲಾಸ್ಟ್ ಟೈಮ್ ಒಂದು 9 ಥರ ಮುಡುಕು ಕಟ್ಟಿದ್ದೆ ನಾನು. ನನಗೆ ತುಂಬ ಚೆನ್ನಾಗಾಯಿತು. ಅದನ್ನು ತೊಗೊಳೋದು ನನ್ನ ಮಗಳು ಬೃಂದಾವನಕ್ಕೆ ಮಂತಲ್ಲಿಗೆ ಹೋಗ್ಬಿಟ್ಟು ನೀರಲ್ಲಿ ಬಿಟ್ಟು ಬಂದಿದ್ದಾಳೆ. ಇದು 11 ವಾರ ಆದಮೇಲೆ ಸತತ ನಾನೇ ಹೋಗ್ತೀನಿ ಮಂತ್ರಾಲಯಕ್ಕೆ. ಆವಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಎಷ್ಟು ನಾನು ರಾಯರಿಗಳನ್ನು ಮುಡುಕು ಕಟ್ಟಿದ್ದೀನಿ ಅಂದರೆ. ನಿಜವಾಗಿ ನನಗೆಲ್ಲ ದೇವರು ಇಷ್ಟನೇ, ಇಲ್ಲ ಅಂತ ಹೇಳಿದ್ರೆ. ಅದೇ ನಾನು ಜಾಸ್ತಿ ನಂಬೋದು ಮಂಜುನಾಥ, ರಾಘವೇಂದ್ರ, ಚಾಮುಂಡಮ್ಮ. ಈ 3 ದೇವರು ನನ್ನ ಮನಸಾಕ್ಷಿಯಿಂದ ನನ್ನ ಜೀವ ಇರೋವರೆಗೂ ನಾನು ಅವ್ರನ್ನ ಸೇವೆ ಮಾಡ್ತೀನಿ. ಮಂಜುನಾಥ ಮುಚ್ಚು ನನಗೆ ಫೇವ್ರೆಟ್ ದೇವ್ರು. ನಾನು ಚಿಕ್ಕ ಮಗುವಿಂದಲೂ ನಮ್ಮನೆ ಮಂಜುನಾಥ ಕೂರಿಸ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಇವಾಗ ನಮ್ಮ ಮಂಜುನಾಥ ಮನೆ ಫೋಟೋ ಇದೆ. ಬೆಳಗ್ಗೆ ನಾನು ಶಿವನ್ ಹಾಲಿದ್ದೆ ಹೆಸರು ಹೇಳೋದು. ಪೌರ್ಣಮಿ ಅಂತ ನಾನು ವಿಶೇಷವಾಗಿ ಪೂಜೆ ಮಾಡಿದ್ದೀನಿ. ವಾರ ಮಾಡ್ತೀನಿ. ಇವತ್ತು ತುಂಬ ವಿಶೇಷ ಆಗಿದೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಗೊತ್ತಿರ್ಬೋದಲ್ಲ, ನಾನು ಹೇಳಿ ಲಾಸ್ಟ್ ಟೈಮ್ ಹೇಳಿದ್ದೀನಿ ಜಾವತ್ ಪೌಡ್ರ್ ಅಂತ. ಮನೆಗೆ ತುಂಬ ನೆಗೆಟಿವ್ ಆಗಿ ಪಾಸಿಟಿವ್ ಬರುತ್ತಿದ್ದು. ನಾವು ದೇವ್ರ ದೀಪಕ್ಕೆ ನಾವು ನೋಡಿ ಎಲ್ಲ ಗರ್ಭಿಣಿಗೆ ಸಿಗುತ್ತೆ ಜಾವತ್ ಪೌಡ್ರ್ ಕೂಡ ಕೊಡ್ತಾರೆ. ತುಂಬ ಒಳ್ಳೆಯದು. ಲಕ್ಷ್ಮಿ ಇದನ್ನು ಒಂದು ಚಿಟಿಕೆ ನಾವು ಎಲ್ಲ ದೀಪಕ್ಕೆ ಹಾಕಿದ್ರೆ ತುಂಬ ಪರಿಮಳ
ತುಂಬಾ ಚೆನ್ನಾಗಿರುತ್ತೆ, ತುಂಬ ಫೇವ್ರೇಟ್. ಇನ್ನೊಂದು ಏನಂದರೆ ಅಮಾವಾಸ್ಯೆ ಪೌರ್ಣಮಿಲಿ ಬಂದು ನಾವು ನಮಗೆ ಯಾವಾಗ ನಮ್ಮ ಕೈಯಲ್ಲಿ ಕಾಸು ನಿಲ್ಲಲ್ಲ, ಆಮೇಲೆ ತಿಂಗಳು ಲಾಸ್ಟ್ ಟೈಮ್ ಮಾತ್ರ ದುಡ್ಡೇ ಇರಲ್ಲ, ಒಂದೊಂದ್ಸಲಿ ₹1 ಇರಲ್ಲ. ಗೊತ್ತಿರುತ್ತೆ, ಮನೆ ಅಂದಮೇಲೆ ಗೊತ್ತಿರುತ್ತೆ. ಕಪ್ಪು ಮೆಣಸು, ಕಾಳು ಮೆಣಸು ಬರೀ 4 ಸಾಕು, ಜಾಸ್ತಿ ಬೇಡ, 4 ಸಾಕು. ಇದನ್ನ ಏನು ಮಾಡ್ಬೇಕಾದ್ರೆ ನಾವು ಸ್ವಲ್ಪ ದೇವ್ರ ಹತ್ರ ಇಡಬೇಕು, ಪೂಜೆ ಮಾಡಬೇಕಾದ್ರೆ ದೇವ್ರ ಹತ್ರ ಇಟ್ಬಿಟ್ಟು ನಾವು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾವು ದೇವ್ರ ಹತ್ರ ಪೂಜೆ ಮಾಡ್ಬಿಟ್ಟು ನಾವು ಏನು ಮಾಡ್ತಾರೆ ನಮ್ಮ ಪರ್ಸಲ್ಲಿ ದುಡ್ಡು ಇಟ್ಕೊಳ್ತೀವಿ, ಪರ್ಸಲ್ಲಿ ಇಲ್ಲ ನಾವು ಅಲ್ಲಿ ಇಲ್ಲಿ ದುಡ್ಡು ಇಕ್ಕಿರ್ತೀವಿ ಬಾಟ್ಲಲ್ಲಿ ಅಲ್ಲಿ ಇಲ್ಲಿ ಅದ್ರಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಕೆಲ್ಸಕ್ಕೆ ಹೋಗೋರು ಪರ್ಸಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಎಷ್ಟು ಪವರ್ ಅಂದರೆ ಗೊತ್ತಾ, ಇದು ಪವರ್ ಬಂದು ಬರೀ 15 ದಿವಸನೇ. ನೆಕ್ಸ್ಟು ಇವಾಗ ನಾನು ಹುಣ್ಣಿಮೆಗೆ ಇಟ್ಕೊಂಡಿದ್ದೀನ, ಅಮಾವಾಸ್ಯೆ ನಾನು ತೆಗೆದು ಯಾವುದೋ ಒಂದು ಹಸಿರು ಗಿಡಕ್ಕೆ ಹಾಕಿ ಪೇಪರ್ ಸಮೇತ ಹಾಕ್ಬಿಡಿ, ಪರವಾಗಿಲ್ಲ, ಏನಾಗಲ್ಲ. ಅದೇ ತುಳಿಯೋ ಜಾಗದಲ್ಲಿ ಮಾತ್ರ ದಯವಿಟ್ಟು ಮೆಣಸು ಮಾತ್ರ ತುಳಿಲೇಬಾರ್ದು. ಆ ಮೆಣಸು ಕರಗೋವರೆಗೂ ನಮಗೆ ಸಾಲ ಹರಿಯಲ್ಲ, ಅದಂತೂ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಮೆಣಸು ಮಾತ್ರ ತುಳಿಬಾರ್ದು. ಅದಕ್ಕೆ ಮೆಣಸನ್ನ ಏನು ಮಾಡಬೇಕಂದ್ರೆ ಜೋಪಾನವಾಗಿ ನಾವು ನೋಡ್ಕೋಬೇಕು. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಪೇಪರಲ್ಲಿ ಇವಾಗ ಸುತ್ತಬಿಟ್ಟು ನಾನು ದೇವ್ರ ಹತ್ರ ಇಡ್ತೀನಿ. ಒಂದು 10 ನಿಮಿಷ ದೇವ್ರ ಹತ್ರ ಇಟ್ಬಿಟ್ಟು ನಮ್ಮ ಪರ್ಸಿಲ್ಲ ಜೇಬಲ್ಲಿ ಏನಂತೆಲ್ಲ ಒಂದು ಇಟ್ಕೋಬೇಕು. ಇದು ಇಲ್ಲಾಂದರೆ ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾರೆ, ಕಾಲೇಜ್ ಬ್ಯಾಗಲ್ಲಿ ಹಾಕ್ಕೊಡಿ. ಇಲ್ಲಾಂದರೆ ಕೆಲಸದಲ್ಲಿ ಪರ್ಸ್ಗಳಲ್ಲಿ ಗಂಡಸರು ಹೋಗ್ತಾರೆ ಆಫೀಸ್ಗೆ, ಅವ್ರ ಬ್ಯಾಗಲ್ಲಿ ಹಾಕಿದ್ರೆ ಸಾಕು. ನೆನಪಿಂದ ನಾವು ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಎತ್ತಿ ನಾವು ಹಸು ಗಿಡಕ್ಕೆ ಹಾಕಬೇಕು. ಆಮೇಲೆ ನಾವು ಹೊಸದು ಅದೇ ಮಾಮೂಲಿ 4 ಮೆಣಸು ಸಾಕು. ನೀವೊಂದು 6 ತಿಂಗಳು ನೀವು ಮಾಡಿದ್ರೆ ನಿಮ್ಮ ಕೈಯಲ್ಲಿ ಕಾಸು ಹೆಂಗಿರುತ್ತೆ ಅಂತ ನೋಡಿ, ತುಂಬಾ ಒಳ್ಳೆಯದಾಗುತ್ತೆ. ನಾನು ತುಂಬ ಸಲ ನಾನು ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತಂದಾಗ ಅದು ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕಾಯ್ತು. ಅದಕ್ಕೆ ನಾನು ಮಾತಾಡಿದ್ದೀನಿ ಇವತ್ತು, ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಂತ. ಮಗ್ಗಿರಬೇಕು ಲವಂಗ, ಕಾಣ್ತದ ಈ ಥರ ಮಗ್ಗಿರಬೇಕು. ನಾನು 5 ಲವಂಗ ತೊಗೊಂಡಿದ್ದೀನಿ. ಇದು ಬಂದು ಕಲ್ಲುಪ್ಪು 5 ಲವಂಗ ಹಾಕ್ತೀನಿ. ಚೆನ್ನಾಗೇ ಮಗ್ಗಿರಬೇಕು, ಮಗ್ಗು ಹೊಡಿಬಾರ್ದು. ಇದೊಂದು 5 ಲವಂಗ, ಇದು ಪುಡಿ ಉಪ್ಪಿಗೆ. ಇವಾಗ ನಾನು 2 ಬಾಟ್ಲೂ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೀಟಾಗೆ. ಉಪ್ಪು ಯಾವತ್ತೇ ಉಪ್ಪಲ್ಲಿ ನಾವು ಮಗ್ಗು ಲವಂಗ 5 ಲವಂಗ ಹಾಕಲೇಬೇಕು. ಇದು ಕಲ್ಲುಪ್ಪು, ಏನಕ್ಕೂ ನಾನು ಯೂಸ್ ಮಾಡಲ್ಲ. ಇಷ್ಟಕ್ಕೂ ನನಗೆ ಕಲ್ಲುಪ್ಪು ನಾನು ಸಾರಲ್ಲಿ ಹಾಕೋಕ್ಕೆ ನನಗೆ ಬರೋದೇ. ಇಲ್ಲಿ ನಾನು ಮನೆ ಒರ್ಸಕ್ಕೆ ಹಾಕ್ಕೊಳ್ತೀನಿ. ಅದು ಉಪ್ಪು ಮಾತ್ರ ಭಾನುವಾರ ಮಾತ್ರ ಮನೆ ಒರ್ಸೋಕ್ಕೆ ಹಾಕ್ಬಾರ್ದು, ಯಾವತ್ತೆಲ್ಲ ಇರಬೇಕಂತೆ. ಒಂದು ಏನು ಗೊತ್ತಾ, ಹಿಂಗೆ ಇಟ್ಕೊ ನಾನು ಉಪವಾಸ ಇದೆ ಅಂತಲೂ ಟೀ ನನಗೆ ಬೇಕೇ ಬೇಕು. ಬೆಳಗ್ಗೆ ಒಂದು ಕಾಫಿ, ಮಧ್ಯಾಹ್ನ ಒಂದು ಟೀ ಬೇಕು. ಇವತ್ತಿನ ಲಾಗು ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ, ನನಗೆ ಲಾಗು ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ. ಓಕೆ, ಬಾಯ್.